ಅಮ್ಮ ನನಗೆ ಆಶೀರ್ವಾದ ಮಾಡಿ ಅಮ್ಮ. ಅಯ್ಯ ಅಯ್ಯ ಅಯ್ಯ, ದೊಡ್ಡ ಆಫೀಸರು ನೀವು, ನನ್ನ ಕಾಲಿಗೆ ಯಾಕೆ ಬೀಳ್ತೀರಿ? ಅಲ್ಲ, ನನ್ನ ಹುದ್ದೆಯಲ್ಲಿ ನಾನು ದೊಡ್ಡ ಸ್ಥಾನದಲ್ಲಿ ಇರ್ಬೋದು, ಆದರೆ ನೀವು ಅನ್ನ ಹಾಕಿ ಮಾನವೀಯತನ ಮೆರೆಯೋದ್ರಲ್ಲಿ ತುಂಬ ದೊಡ್ಡ ಸ್ಥಾನದಲ್ಲಿದ್ದೀರಾ. ನೀವು ಯೋನಿ ಹೇಳ್ತಿದ್ರಿ ಸಾಹೇಬ್ರೆ. ನನ್ನನ್ನು ಯಾವತ್ತೂ ಸಾಹೇಬರು ಅಂತ ಕರಿಬೇಡಿ. ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ನಿಮಗೆ? ಗೊತ್ತಾಗ್ಲಿಲ್ಲ. ಸರಿಯಾಗಿ ನೋಡಿ, ನೆನ್ಪು ಮಾಡ್ಕೊಳ್ಳಿ. ಅದೇ ಇಡ್ಲಿ, ಚಟ್ನಿ, ₹1. ನೀವು ಅವತ್ತು ಹೇಳಿದ್ರಿ ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗು ಅಂತ. ಈಗ ನೋಡಿ, ನಿಮ್ಮ ಮುಂದೆ ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗಿ ನಿಂತ್ಕೊಂಡಿದ್ದೀನಿ. ಸಂತೋಷ ಕಣಪ್ಪ, ಶಾನ ಸಂತೋಷ ಆಯ್ತು. ಚಿಕ್ಕ ಹುಡುಗನ ಪಡ್ಕೊಂಡಿದ್ದು ಉಪಕಾರನ ಇಲ್ಲಿ ಗಂಟ ಮರೀದೆ ನೆನಪಿಟ್ಕೊಂಡಿದ್ಯಲ್ಲ, ನೀನು ಶಾನ ದೊಡ್ಡ ವ್ಯಕ್ತಿ ಕಣಪ್ಪ. ಅಯ್ಯಯ್ಯೋ, ನೀವು ದೊಡ್ಡ ವ್ಯಕ್ತಿ ಅಮ್ಮ, ನಾನಲ್ಲ. ತುಗುರಿ ಇಲ್ಲದೆ ಹೋದ್ರೂ ಹಸು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವತ್ತಿಗೂ ನನಗೆ ಅನ್ನ ಹಾಕಿದ್ರಿ, ಅದು ದುಡ್ಡಿಸ್ಕೊಳ್ದೆ. ನೀವು ದೊಡ್ಡ ವ್ಯಕ್ತಿ ಅಮ್ಮ. ನಮ್ಮ ಪುಟ್ಟವ ಇಲ್ಲಿ ಗಂಟ ಸಾವಿರಾರು ಜನಕ್ಕೆ ಊಟ ಹಾಕೋರೆ, ಆದರೆ ನಿಮ್ಮ ಥರ ನೆನ್ಪಿಟ್ಕೊಂಡಿರೋದು ತಾನೇ ಕಮ್ಮಿ ಜನ. ನನ್ನಂತವನಿಗೆ ಅನ್ನ ಹಾಕಿದ್ದೀರಾ ಅಂದರೆ, ಇನ್ನು ನೀವು ವ್ಯಾಪಾರಕ್ಕೆ ಮೋಸ ಮಾಡ್ತೀರಾ ಅಂದರೆ ನನ್ನ ಮನಸ್ಸು ಒಪ್ಪಲ್ಲ. ಅದಕ್ಕೆ ಸುಳ್ಳು ಹೇಳಿ ನಿಮ್ಮನ್ನ ಕಾಪಾಡಿದೆ. ಹಾಗಾದ್ರೆ ಟೆಂಡರ್ ವಿಷಯದಲ್ಲಿ ಫೋರ್ಜರಿ ಆಗಿರೋದು ನಿಜನಾ ಸರ್? ಹೌದು. ಆ್ಯಕ್ಚುಲಿ 2 ಮೆಸ್ನು ಕಂಬೈನ್ ಮಾಡಿ ಇನ್ಕಮ್ನ ಜಾಸ್ತಿ ತೋರಿಸಿ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಕಾನೂನು ವಿರುದ್ಧ, ಆದರೆ ಪುಟ್ಟಕ್ಕ ಇಲ್ಲಿರೋ ನನ್ನ ಮೇಲೆ ಇರೋದ್ರಿಂದ ಆ ತಾಯಿನ ನನಗೆ ಅರೆಸ್ಟ್ ಮಾಡೋಕ್ಕೆ ಮನಸ್ಸು ಬರಲಿಲ್ಲ. ಇದನ್ನ ನೀವಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನಿಮ್ಮ ಮಗಳು ಟೆಂಡರ್ ಪಡ್ಕೊಳ್ಳೋದಕ್ಕೋಸ್ಕರ ಏನಾದರೂ ಈ ಥರ ಮಾಡಿರಬಹುದಾ ಅಂತ ಅನಿಸುತ್ತೆ. ಆದಷ್ಟು ಬೇಗ ಇದನ್ನೆಲ್ಲ ಸರಿ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ, ಅವಾಗ ಟೆಂಡರ್ ಕ್ಯಾನ್ಸಲ್ ಆಗ ತಪ್ಪತ್ತೆ. ನನ್ನ ಕೈಲೇನು ಸಹಾಯ ಆಗಬೇಕೋ ನಾನು ಅದನ್ನು ಮಾಡಿದ್ದೀನಿ. ನನ್ನ ಮಗಳೇ ನನ್ನ ನಂಬಿಕೆಗೆ ಮೋಸ ಮಾಡವಳೆ. ಯಾರು ಎತ್ತ ಮಗನೋ ಏನೋ, ಸಣ್ಣ ಮಗಿನಾಗ ನೀನು ತಿಂದ್ರು ನಾನು ಮಾಡ್ಕೊಂಡು ಎಂತ ದೊಡ್ಡ ಉಪಕಾರ ಮಾಡಿಬಿಟ್ಟಪ್ಪ. ಈ ಉಪಕಾರನ ನಾನು ಸಹಾಯ ಗಂಟ ಮರೆಯೋಕ್ಕಿಲ್ಲ. ಅಮ್ಮ, ಉಪಕಾರ ಅಂತೆಲ್ಲ ಮಾತಾಡಬೇಡಿ ಪ್ಲೀಸ್. ಅವ ಇಲ್ಲೋಡು, ನನ್ನ ರಾಧನ್ ವಿರುದ್ಧ ಗೆದ್ದಿರ್ಬೋದು, ಆದ್ರೆ ಯಾವ ರೀತಿನೂ ಮೋಸ ಮಾಡಿ ನನಗೆ ಗೊತ್ತಿದ್ದ ತಕೊಂಡಿದ್ದ ಕಣವ. ನನ್ನ ನಂಬವ, ಇಲ್ಲಿ ಏನ್ ನಡೀತೈತೆ ಅಂತ ನನಗೆ ತಿಳಿತಿಲ್ಲ. ಆದಾಯ ಸರ್ಟಿಫಿಕೇಟ್ ಎಲ್ಲ ಸುಳ್ಳು ಕೊಟ್ಟವ್ರಂತ ಆಫೀಸರ್ ಹೇಳಿದ್ರು ಸಾನವ್ರೆ. ಈ ಪುಟ್ಟಕ್ಕ ಅವಳ ಜೀವ ಮಂದಾಗೆ ಯಾರಿಗೂ ಮೋಸ ಮಾಡಿದ್ರೆ ಬದುಕವಳೆ. ಇವತ್ತು ಇವಳಿಂದ ನನ್ನ ಹೆಸರು ಕಳಂಕ ಬಂದ್ಬಿಡ್ತು.
ಅಕ್ಕಿನ ವ್ಯಾಪಾರಕ್ಕೋಸ್ಕರ ಬೇಯಿಸಬಾರ್ದು, ಹಸು ನೀಗ್ಸಕ್ಕೋಸ್ಕರ ಬೇಯಿಸ್ಬೇಕು. ಅಂತ ಕೆಲ್ಸನ ದುಡ್ಡು ಕೊಟ್ಟು ಕೊಂಡ್ಕೊಂಡವಳೆ. ಇವಳಿಗೆ ಯಾವತ್ತೂ ಕ್ಷಮೆ ಇಲ್ಲ. ಅವ ನಾನು ಯಾವತ್ತೂ ನಿನ್ನ ಹೆಸರಿಗೆ ಬಸಿ ಬಳಿಯುವಂತ ಕೆಲಸ ಮಾಡಲ್ಲ ಅವ. ಇದ್ರಿಗೆ ಇವತ್ತು ಎಪ್ಪಾಗೈತೆ. ಯೋ, ಇವಳ ಮಕ ನೋಡಕ್ಕೂ ನನ್ಗೆ ಅಸಹ್ಯ ಆಯ್ತೈತೆ. ತಿನ್ನೋ ಅನ್ನನ ಮೋಸವಾಗಿ ಗೆದ್ದಿರೋಳು ಇವಳು. ಅಂತೋಳು ನನ್ನ ಮಗಳಾಯ್ತಾಳ. ಮೊದ್ಲವಳು ಆಚ್ಕಾಕು. ಪುಟ್ಟಮ್ಮೆ, ಇಟೊಂದು ಆವೇಶ ಒಳ್ಳೇದಲ್ಲ. ಕೂತು ಏನ್ ನಡೆದೈತಿ ಅಂತ ತಿಳ್ಕೊಳಮ್ಮ. ಆಮ್ಯಾಗ ನಾನ್ ಹೇಳದ್ಮ್ಯಾಕ್ ಮುಗ್ದೋಯ್ತು. ಇವಳು ನನ್ನ ಮಗಳು ಅಲ್ಲ, ನಾನು ಇವಳಿಗೆ ಅವ್ವನೂ ಅಲ್ಲ. ಅವ ಏನ್ ಮಾತಾಡ್ತಿದ್ದೀರಾ? ಯಾರಾದ್ರೂ ನನ್ನ ಮಾತನ್ನ ಮೀರಿ ಇವಳನ್ನ ಒಳಗ್ ಕರ್ಕೊಂಡ್ರೆ ನೀವೆಲ್ರೂ ನನ್ನ ಪಾಲಕ್ ಸತ್ತಂಗೆ. ಇವಳು ನನ್ನ ಮಗಳು ಅಲ್ಲ, ನಾನು ಇವಳಿಗೆ ಅವ್ವನೂ ಅಲ್ಲ.